ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಹೊರಡಿಸುವ ಪ್ರತಿಯೊಂದು ಅಧಿಕೃತ ಆದೇಶಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸುವ ಪ್ರತಿಯೊಂದು ಆದೇಶಗಳು ಹಾಗೂ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರ ಬಗ್ಗೆ ಹೊರಡಿಸುವಂತಹ ಆದೇಶಗಳನ್ನು ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ ತಲುಪಿಸುವಂತಹ ಏಕೈಕ ಚಾನಲ್ ಅದುವೇ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಇದೊಂದು ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಅಂದರೆ ಖಜಾನೆ ಇಲಾಖೆಯಿಂದ ಪಿಂಚಣಿದಾರರು ಮತ್ತು ನಿವೃತ್ತಿ ನೌಕರರಿಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಆದೇಶ ಹೊರಡಿಸಿರ್ತಕ್ಕಂಥ ದಿನಾಂಕ ನೀವು ಗಮನಿಸ್ಬೋದು. 1ನೇ ತಾರೀಕು ಏಪ್ರಿಲ್ ತಿಂಗಳು 2025. ಬನ್ನಿ ಸ್ನೇಹಿತರೆ, ಹಾಗಾದರೆ ಪಿಂಚಣಿದಾರರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಸಂಬಂಧಪಟ್ಟಂಥ ಯಾವ ಮಾಹಿತಿಯನ್ನು ಈಗ ಖಜಾನೆ ಇಲಾಖೆಯಿಂದ ಹೊರಡಿಸಿದ್ದಾರೆ ನೋಡೋಣ. ವಿಷಯದಲ್ಲಿ ನೀವು ಗಮನಿಸ್ಬೋದು, ನಿವೃತ್ತಿ ಅಥವಾ ಸ್ವ ಇಚ್ಛಾ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರ ಪಿಂಚಣಿ ಅರ್ಜಿಗಳನ್ನು ಮಹಾಲೇಖಾಪಾಲರಿಗೆ ಖಜಾನೆ 2 ತಂತ್ರಾಂಶದ ಮುಖಾಂತರ ಸಲ್ಲಿಸುವ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸುವ ಕುರಿತು. ಈಗ ಅನುಷ್ಠಾನಗೊಳಿಸೋದಕ್ಕೆ ಎಲ್ಲ ರೀತಿಯ ತಯಾರಿನ ಮಾಡಿಕೊಂಡಿದ್ದಾರೆ. ಹಾಗೆ ನೋಡೋದಾದರೆ, ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ಖಜಾನೆ 2ರ ತಂತ್ರಾಂಶದ ಮುಖಾಂತರ ಪ್ರಾಯೋಗಿಕವಾಗಿ ಏಪ್ರಿಲ್ 2025ರಿಂದ 3 ತಿಂಗಳ ಕಾಲ ರಾಜ್ಯದ ಎಲ್ಲ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳು ವಯೋನಿವೃತ್ತಿ ಅಥವಾ ಸ್ವ ಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ದಾಖಲಿಸಿ ಮಂಜೂರು ಮಾಡುವುದು ಮತ್ತು ಭೌತಿಕವಾಗಿ ಸಿದ್ಧಪಡಿಸಿರುವ ಅರ್ಜಿ ಹಾಗೂ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಮಹಾಲೇಖಪಾಲರಿಗೆ ನಿಯಮಾನುಸಾರ ಸಲ್ಲಿಸಲು ಆದೇಶಿಸಿದೆ. ಪ್ರಾಯೋಗಿಕ ಹಂತವು ಯಶಸ್ವಿಯಾದಲ್ಲಿ ಖಜಾನೆ 2ರ ತಂತ್ರಾಂಶದ ಮುಖಾಂತರ ಪಿಂಚಣಿ ಅರ್ಜಿಗಳನ್ನು ಮಹಾಲೇಖಾಪಾಲರಿಗೆ ಸಲ್ಲಿಸಲು ಮುಂದುವರಿಸುವುದು ಎಂದು ಸಹ ಆದೇಶಿಸಿದೆ. ಈ ಕುರಿತು ವಿವಿಧ ಪಾತ್ರಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಆದೇಶದ ಅನುಬಂಧದಲ್ಲಿ ವಿವರಿಸಿದ್ದು, ಪ್ರಮುಖ ಅಂಶಗಳು ಈ ಕೆಳಕಂಡಂತೆ ಇರುತ್ತೆ. ಏನಂತಂದರೆ, DDOರವರು ತಮ್ಮ ಕಚೇರಿಯಲ್ಲಿ ನಿವೃತ್ತಿ ಅಥವಾ ಸ್ವ ಇಚ್ಛಾ ನಿವೃತ್ತಿ ಹೊಂದಿರುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಖಜಾನೆ 2ರ ತಂತ್ರಾಂಶದ ಮುಖಾಂತರ ಮಂಜೂರು ಮಾಡುವುದು ಮತ್ತು ನಿಯಮಗಳ ಅನುಸಾರ ಭೌತಿಕ ಅರ್ಜಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಮಹಾಲೇಖಪಾಲರಿಗೆ ಸಲ್ಲಿಸುವುದು. ಭೌತಿಕ ಅರ್ಜಿಗಳನ್ನು ಸಲ್ಲಿಸುವ ಮುಖಪುಟದಲ್ಲಿ ಖಜಾನೆ 2ರಲ್ಲಿ ಸೂಚನೆಗೊಳ್ಳುವ ಕೇಸ್ ನಂಬರ್ ನಮೂದಿಸಿ ಹಾಗೂ ಫಾರ್ಮ್ 7 ಮತ್ತು ಫಾರ್ಮ್ 7A ಅನ್ನು ಕಡ್ಡಾಯವಾಗಿ ಲಗತ್ತಿಸಿ ಸಲ್ಲಿಸಬೇಕಾಗುತ್ತದೆ. ಈ ಪ್ರಕ್ರಿಯೆಯು ನಿವೃತ್ತಿ ಮತ್ತು ಸ್ವ ಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿಗಳಿಗೆ ಮಾತ್ರ ಅನ್ವಯಿಸಲಿದ್ದು, ಇತರೆ ಪಿಂಚಣಿಗಳ ಸಂಬಂಧ ಮುಂದಿನ ಆದೇಶಗಳವರೆಗೆ ಈಗಿರುವ ವ್ಯವಸ್ಥೆಯೇ ಮುಂದುವರಿಯುತ್ತದೆ. ಖಜಾನೆ 2ರ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಸಿದ್ಧಪಡಿಸುವಾಗ HRMS ಅನುಕಲನದ ಮುಖಾಂತರ ಸ್ವೀಕೃತವಾಗುವ ದತ್ತಾಂಶದಲ್ಲಿ ಯಾವುದೇ ತಪ್ಪಿದ್ದಲ್ಲಿ HRMSನಲ್ಲಿ ಸರಿಪಡಿಸಿಕೊಂಡು ಸರಿಯಾದ ದತ್ತಾಂಶವನ್ನು ಸೆಳೆಯಬೇಕು. ನೋಡಿ ಸ್ನೇಹಿತರೆ, ಈ ಪ್ರಕ್ರಿಯೆ ಬರೀ ನಿವೃತ್ತಿ ಮತ್ತು ಸ್ವ ಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪ್ರಕ್ರಿಯೆಗಳಲ್ಲಿ ಮಾತ್ರ ಅನ್ವಯಿಸತಕ್ಕದ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಮಹಾಲೇಖಪಾಲರು ಪಿಂಚಣಿ ಪಾವತಿ ಆದೇಶ, ನಿವೃತ್ತಿ ಉಪದಾನ ಮತ್ತು ಪರಿವರ್ತಿತ ಪಿಂಚಣಿ ಪ್ರಾಧಿಕರಣಗಳನ್ನು ಆನ್ಲೈನ್ ಮುಖಾಂತರ PDF ಲಗತ್ತುಗಳೊಂದಿಗೆ ಸಂಬಂಧಪಟ್ಟ ಖಜಾನೆಗೆ ನೀಡಲಿದ್ದು ಹಾಗೂ ಭೌತಿಕವಾಗಿಯೂ ಪ್ರಾಧಿಕರಣಗಳನ್ನು ಕಳುಹಿಸಲಿದ್ದಾರೆ. ಸದರಿ ಪ್ರಾಧಿಕರಣಗಳು ಸಂಬಂಧಿಸಿದ ಖಜಾನೆಯ HOO ರೋಲ್ನಲ್ಲಿ ಲಭ್ಯವಾಗಲಿದೆ. ಖಜಾನಾಧಿಕಾರಿಗಳು ಆನ್ಲೈನ್ ಮುಖಾಂತರ ಸ್ವೀಕೃತವಾದ ಪ್ರಾಧಿಕರಣ ಮತ್ತು PDF ಲಗತ್ತುಗಳನ್ನು ಹಾಗೂ ಭೌತಿಕ 2ರಲ್ಲಿನ ಪ್ರಾಧಿಕರಣಗಳನ್ನು ಪರಿಶೀಲಿಸಿ ತಾಳೆಯದಲ್ಲಿ ಮಾತ್ರ ಪ್ರಥಮ ಪಿಂಚಣಿ ಪಾವತಿಸುವುದು ಮತ್ತು ಮಾಹೆಯನ ಪಾವತಿಗಾಗಿ ಸಂಬಂಧಪಟ್ಟ ಏಜೆನ್ಸಿ ಬ್ಯಾಂಕ್ ಮುಖಾಂತರ CPPC ರವರಿಗೆ ಪ್ರಸ್ತುತ ರೀತಿಯಲ್ಲಿಯೇ ವರ್ಗಾಯಿಸುವುದು. ಯಾವುದೇ ವ್ಯತ್ಯಾಸವಿದ್ದಲ್ಲಿ ಮಹಾಲೇಖಪಾಲರ ಗಮನಕ್ಕೆ ತಂದು ಸರಿಪಡಿಸಲು ಕೋರಿದೆ. ಸ್ನೇಹಿತರೆ, ಈ ಪ್ರಕ್ರಿಯೆಯಲ್ಲಿ ನೋಡಿ, ಆನ್ಲೈನ್ ಮುಖಾಂತರ ಸ್ವೀಕೃತವಾದಂತಹ
ಆ ಅರ್ಜಿಗಳನ್ನು ಮತ್ತು ಭೌತಿಕವಾಗಿ ಕೊಟ್ಟಿರ್ತಕ್ಕಂಥ PDF ಪ್ರತಿಗಳನ್ನು ಎರಡೂ ಪರಿಶೀಲಿಸಿ ಎರಡು ತಾಳೆ ಆದ ಪ್ರಕರಣಗಳಲ್ಲಿ ಮಾತ್ರ ಈಗ ಪಿಂಚಣಿಯನ್ನು ಅವರು ಬಿಡುಗಡೆ ಮಾಡ್ತಾರೆ. ಸೊ ಏನು ವ್ಯತ್ಯಾಸ ಆಗಿದೆ ಅಂತಂದರೆ ಅದು ಮಹಾಲೇಖರ ಪಾಲಿಕೆ ಗಮನಕ್ಕೆ ತಂದು ಅದನ್ನು ಸರಿಪಡಿಸಬೇಕು ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಕುರಿತು ಖಜಾನಾಧಿಕಾರಿಗಳು ಎಲ್ಲ ನಿವೃತ್ತರಾಗುವ ಹಾಗೂ ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು 1ನೇ ಏಪ್ರಿಲ್ 2025ರಿಂದ ಆನ್ಲೈನ್ ಹಾಗೂ ಭೌತಿಕ ರೂಪದಲ್ಲಿ ಮಹಾಲೇಖಪಾಲರಿಗೆ ಕಳುಹಿಸುವುದು. 2 ರೂಪದಲ್ಲಿ ಕಳುಹಿಸಿದ್ದಲ್ಲಿ ಮಹಾಲೇಖಪಾಲರು ಸಂಸ್ಕರಿಸದೇ ಇರುವುದರಿಂದ ಆನ್ಲೈನ್ ಹಾಗೂ ಭೌತಿಕ ರೂಪದಲ್ಲಿ ಕಳುಹಿಸುವುದು ಕಡ್ಡಾಯವಾಗಿರುತ್ತದೆ. ಈ ಕುರಿತು ತಮ್ಮ ವ್ಯಾಪ್ತಿಯ DDOರವರಿಗೆ ಮಾಹಿತಿ ನೀಡಿ ಸರ್ಕಾರದ ಆದೇಶದಂತೆ ಕ್ರಮ ಕೈಗೊಳ್ಳಲು ತಿಳಿಸುವುದು. ಈ ಕುರಿತು ಖಜಾನಾಧಿಕಾರಿಗಳಿಗೆ ತರಬೇತಿ ನೀಡಲಿದ್ದು, ಖಜಾನಾಧಿಕಾರಿಗಳು ತಮ್ಮ ಹಂತದಲ್ಲಿ ತಮ್ಮ ವ್ಯಾಪ್ತಿಯ DDOರವರಿಗೆ ತರಬೇತಿ ನೀಡಲು ಕ್ರಮ ಕೈಗೊಳ್ಳುವುದು. ಸೊ ಎಲ್ಲವನ್ನು ಆನ್ಲೈನ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ನೀವು ಭೌತಿಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಪರದಾಡ್ತಾ ಇದ್ದಂಥ ಪರಿಸ್ಥಿತಿ ಇರೋದಿಲ್ಲ. ಎಲ್ಲ ಆಮೇಲೆ ಫಾಸ್ಟಾಗಿ ಆಗುತ್ತೆ. ಆನ್ಲೈನಲ್ಲಿ ಅರ್ಜಿಗಳನ್ನು ವಿಲೆ ಮಾಡೋದಕ್ಕೆ ತುಂಬ ವೇಗವಾಗಿ ಕೂಡ ಮಾಡ್ಬೋದಾಗಿದೆ. ಸೊ ಇದು ಮುಂದಿನ ದಿನಗಳಲ್ಲಿ ಪಿಂಚಣಿದಾರರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಇದು ಬಹಳ ಅನುಕೂಲ ಆಗಲಿದೆ ಅಂತ ನಾನು ಭಾವಿಸ್ತೇನೆ. ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಇದೇ ರೀತಿಯ ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.